ಅಂತಿಮವಾಗಿ ಒಂದು ಆಯತವು ರೋಂಬಸ್ ಆಗಬಹುದೇ? ಇಲ್ಲ, ಅದು ಸಾಧ್ಯವಿಲ್ಲ. ಏಕೆಂದರೆ ಆಯತದ ಎಲ್ಲ ಬದಿಗಳು ಸಮಾನವಿಲ್ಲ. ವಾಸ್ತವವಾಗಿ ಒಂದು ಆಯತ ರೋಂಬಸ್ ಆಗಿದ್ದರೂ ಮೂಲಭೂತವಾಗಿ ಚೌಕವಾಗಿರುತ್ತದೆ, ಅಲ್ಲವೇ? ನಾವೆಲ್ಲರೂ ತ್ರಿಕೋನಗಳನ್ನು ಅಧ್ಯಯನ ಮಾಡಿದ್ದೇವೆ, ಅಲ್ಲವೇ? ನಿಮಗೆ ಕೋನಗಳ ಮೊತ್ತದ ಗುಣಲಕ್ಷಣಗಳು ಗೊತ್ತೇ? ಸರಿ, ನಿಮಗಾಗಿ ಒಮ್ಮೆ ನೆನಪಿಸುತ್ತೇನೆ. ತ್ರಿಕೋನದ ಮೊತ್ತದ ಗುಣಲಕ್ಷಣಗಳ ಪದ್ಧತಿ ಪ್ರಕಾರ 3 ಕೋನಗಳ ಮೊತ್ತ 180 ಡಿಗ್ರಿಗಳು ಆಗಿರುತ್ತದೆ. ಅದರಂತೆಯೇ ನಮ್ಮಲ್ಲಿ ಆಯತದ ಕೋನಗಳ ಗುಣಲಕ್ಷಣಗಳಿವೆ. ಅದನ್ನು ಒಮ್ಮೆ ನೋಡೋಣ. ನೋಡಿ, ಇಲ್ಲಿ ಒಂದು ಚತುರ್ಭುಜವಿದೆ. ಅದನ್ನು ABCD ಎಂದು ಕರೆಯೋಣ. ಈಗ ನಾವು ಸಾಬೀತುಪಡಿಸುವುದೇನೆಂದರೆ ಚತುರ್ಭುಜಗಳ 4 ಕೋನದ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಇದರ ಅರ್ಥ ಕೋನ ABCD ಇವುಗಳನ್ನು ಕೂಡಿದಾಗ ಬರುವ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಈಗ AC ಜೋಡಣೆಯೊಂದಿಗೆ ಶುರು ಮಾಡೋಣ. ಈಗ ಚತುರ್ಭುಜವನ್ನು ನೋಡಿದಾಗ ನಿಮಗೆ ಅರ್ಥವಾಗುತ್ತದೆ. ನಾವು ABC ಮತ್ತು ADC ಎಂಬ 2 ತ್ರಿಕೋನಗಳನ್ನು ಹೊಂದಿದ್ದೇವೆ. ಈ 2 ತ್ರಿಕೋನಗಳ ಕೋನಗಳನ್ನು XYZ ಮತ್ತು PQR ಎಂದು ಕ್ರಮವಾಗಿ ಪರಿಗಣಿಸೋಣ. ನಮಗೆ ಈಗಾಗಲೇ ತಿಳಿದಿರುವಂತೆ ತ್ರಿಕೋನಗಳ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಆದ್ದರಿಂದ ಮೊದಲು ತ್ರಿಕೋನ ABCಯನ್ನು ಪರಿಗಣಿಸಿ ಅದಕ್ಕೆ ತ್ರಿಕೋನ ಮೊತ್ತದ ಗುಣಲಕ್ಷಣಗಳನ್ನು ಅನ್ವಯಿಸೋಣ. XY ಮತ್ತು Z ನ ಮೊತ್ತ 180 ಡಿಗ್ರಿಗೆ ಸಮವಾಗಿದೆ. ಇದನ್ನು ಸಮೀಕರಣ 1 ಎಂದು ಕರೆಯುತ್ತೇವೆ. ನಂತರ ತ್ರಿಕೋನ ADCಯನ್ನು ನಾವು ಪರಿಗಣಿಸಿದಾಗ PQR ನ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಇದನ್ನು ನಾವು ಸಮೀಕರಣ 2 ಎಂದು ಕರೆಯೋಣ. ಮುಂದೆ ನಾವು ಸಮೀಕರಣ 1 ಮತ್ತು 2 ಕೂಡಿಸಿದಾಗ ನಮಗೆ ಎಡಕ್ಕೆ XYZ ಗಳ ಮೊತ್ತ 180 ಡಿಗ್ರಿ ಹಾಗೂ PQR ರ ಮೊತ್ತ ಬಲಭಾಗದಲ್ಲಿ 180 ಡಿಗ್ರಿ ಬರುತ್ತದೆ. ಅವುಗಳ ಒಟ್ಟು ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಈಗ ಈ ಚಿತ್ರವನ್ನು ಪರಿಶೀಲಿಸೋಣ. ಕೋನ X ಮತ್ತು ಕೋನ P ಜೊತೆಯಾಗಿ ಕೋನ A ಅನ್ನು ನಿರ್ಮಿಸುತ್ತದೆ. ಹಾಗೆ ಕೋನ Z ಮತ್ತು ಕೋನ R ಅನ್ನು ಸೇರಿಸಿದಾಗ ಕೋನ C ನಿರ್ಮಾಣವಾಗುತ್ತದೆ. ಆದ್ದರಿಂದ ಈಗ ಮತ್ತೊಮ್ಮೆ ಸಮೀಕರಣ ಪರಿಶೀಲಿಸಿದಾಗ ನಮಗೆ ಕೋನ A, B, C ಮತ್ತು D ಕೂಡಿಸಿದಾಗ ಬರುವ ಮೊತ್ತ 360 ಡಿಗ್ರಿಗೆ ಸಮವಾಗಿದೆ. ಸಮೀಕರಣ ಸಾಧಿಸಲಾಗಿದೆ. ಈಗ ನಾನು ಒಂದು ವಿಷಯ ಕೇಳುತ್ತೇನೆ. ನಿಮಗೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಇದರಲ್ಲಿ ಚತುರ್ಭುಜದ 4 ಕೋನಗಳು 3, 4, 5, 6 ನಿರ್ದಿಷ್ಟ ಅನುಪಾತದಲ್ಲಿದೆ. ಈ ಕೋನಗಳನ್ನು 3x, 4x, 5x ಮತ್ತು 6x ಎಂದು ಊಹಿಸೋಣ. ಈಗ ಪ್ರಮೇಯವನ್ನು ಬಳಸಿದಾಗ ನಮಗೆ ತಿಳಿದಿರುವಂತೆ ಆಯತದ 4 ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಈ ಕೋನಗಳನ್ನು ನಾವು ಒಟ್ಟಾಗಿ ಸೇರಿಸಿದರೆ 360 ಡಿಗ್ರಿ ಬರುತ್ತದೆ. 3x, 4x, 5x ಮತ್ತು 6x ನ ಮೊತ್ತ ಅಂದರೆ 18x 360 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ. ನಂತರ 18ಅನ್ನು ಬಲಗಡೆ ತೆಗೆದುಕೊಂಡಾಗ ಸಮೀಕರಣವು x = 360/18 ಎಂದು ಆಗುತ್ತದೆ. x = 20ಕ್ಕೆ ಸಮವಾಗುತ್ತದೆ. ಈಗ x ಅನ್ನು ಕೋನಗಳಲ್ಲಿ 20ರೊಂದಿಗೆ ಬದಲಾಯಿಸೋಣ. ನಮಗೆ ಮೊದಲು 3x ಅಂದರೆ 3 × 20 ಅಂದರೆ 60 ಡಿಗ್ರಿಗಳಾಗುತ್ತದೆ. ಎರಡನೇ ಕೋನ 4x ಅಂದರೆ 4 × 20 ಅಂದರೆ 80 ಡಿಗ್ರಿಗಳಾಗುತ್ತದೆ. ಮೂರನೇ ಕೋನವು 5x ಅಂದರೆ 5 × 20 100 ಡಿಗ್ರಿಗಳಾಗುತ್ತವೆ. ಮತ್ತು ನಾಲ್ಕನೇ ಕೋನ ಅಂದರೆ 6 × 20 ಅಂದರೆ 120 ಡಿಗ್ರಿಗಳಾಗುತ್ತವೆ. ಆದ್ದರಿಂದ ಈಗ ನಮಗೆ ಆಯತದ 4 ಕೋನಗಳು 60, 80, 100 ಮತ್ತು 120 ಡಿಗ್ರಿಗಳು ಎಂದಾಗುತ್ತದೆ. ಇದು ಎಷ್ಟು ಸುಲಭವಾಗಿತ್ತು ಅಲ್ಲವೇ?